ಆಲ್ ಇಂಡಿಯಾ ಮುಸ್ಲಿಂ ಲಾ ಪರ್ಸನಲ್ ಬೋರ್ಡ್ ಇದರ ಅಧ್ಯಕ್ಷರು ಸೈಫುಲ್ಲಾ ರೆಹಮಾನಿಯವರೇ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದರ ಕಾರ್ಯದರ್ಶಿಯವರೇ ಮತ್ತು ಇಲ್ಲಿ ಈ ನಮ್ಮ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಪೀಠಾಧಿಪತಿ ಅಲ್ ಮೊಹಮ್ಮದ್ ಸಜ್ಜದಿ ಹುಸೇನಿ ಅವರೇ ಮತ್ತು ಇಲ್ಲಿ ನೆರೆದ ಎಲ್ಲ ಮಂತ್ರಿಗಳು MLA ಅವರು ವಿಧಾನಸಭೆ ಸದಸ್ಯರು ರಾಜ್ಯಸಭೆ ಸದಸ್ಯರು ಗೌರವಾನ್ವಿತ ತಾವೆಲ್ಲರಿದ್ದೀರಿ. ತಮ್ಮ ಹೆಸರುಗಳು ನಾನು ತೆಗೆಯುವುದಲ್ಲ, ಕ್ಷಮಿಸಬೇಕು. ಒಂದೆರಡು ವಾಕ್ಯಗಳು ಮಾತ್ರ, ಯಾಕೆಂದರೆ ಸಮಯ ಇಲ್ಲ. ಇವಾಗ ನಮ್ಮ ಮಾನ್ಯ ರಾಜ ಅವರು ಒಂದು ಅದ್ಭುತವಾದ ಭಾಷಣ ಮಾಡಿದರು. ಮಾನ್ಯ ಬ್ರಿಂಡಾ ಕಾರಟ್ರವರು ಅದ್ಭುತವಾದ ಭಾಷಣ ಮಾಡಿದರು ಮತ್ತು ಹಲವಾರು ಮಂದಿ ಮಾತನಾಡಿದ್ದಾರೆ. ಇನ್ನೂ ಮಾತನಾಡುವವರು ಇದ್ದಾರೆ. ತಾವೆಲ್ಲರೂ ಬಹಳ ಒಂದು ತಾಳ್ಮೆಯಿಂದ ಈ ಒಂದು ಭಾಷಣಗಳು ಕೇಳುತ್ತಾ ಇದ್ದೀರಿ. ವಕ್ಫ್ ಆಕ್ಟ್ 2025 ಇದರ ಬಗ್ಗೆ ನಾವು ಕೇಳುತ್ತಾ ಇದ್ದೇವೆ. ಇಷ್ಟೊಂದು ಉಗ್ರವಾದ ರೀತಿಯ ಒಂದು ಹೋರಾಟ ಇಲ್ಲಿ ಕರ್ನಾಟಕದಲ್ಲಿ, ಇಡೀ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ನಡೆಯುತ್ತಾ ಇರುವುದು ನಾವು ಪತ್ರದಲ್ಲಿ ಮಾಹಿತಿಯನ್ನು ಟಿವಿಯಲ್ಲಿ ಎಲ್ಲ ಕೇಳುತ್ತಾ ಇದ್ದೇವೆ, ನೋಡುತ್ತಾ ಇದ್ದೇವೆ. ಆದ್ದರಿಂದ ಇಷ್ಟು ವಿಚಾರಗಳು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿದ್ದದು ಅದು ಆಗಲಿಲ್ಲ, ಅದರ ವಿರುದ್ಧವಾಗಿ ಆಗಿವೆ. ಆದ್ದರಿಂದ ಈ ಒಂದು ನೋವು, ಈ ಸ್ವರ ನಮ್ಮ ಕೇಂದ್ರ ಸರ್ಕಾರ ಕೇಳಬೇಕು. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಸ್ವರವನ್ನು ಕೇಳಬೇಕು. ನನ್ನ ಮನವಿ ಇಷ್ಟೇ, ಈ ವಕ್ಫ್ ಆಕ್ಟ್ 2025 ವಾಪಸ್ ತೆಗೆದುಕೊಳ್ಳಬೇಕು. ಯಾಕೆಂದರೆ ಇದರಿಂದ ಬಹಳಷ್ಟು ಅನಾಹುತಗಳು ಆಗುತ್ತವೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದರಲ್ಲಿ ಬಹಳ ಪರಿಣತರಿದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಲೀಗಲ್ ಲುಮಿನರೀಸ್ ಇದ್ದಾರೆ, ಶರಿಯತ್ ಲಾ ಬಗ್ಗೆ ತಿಳಿದವರಿದ್ದಾರೆ. ಆದ್ದರಿಂದ ಇವರ ಜೊತೆ ಸರ್ಕಾರ ಮಾತುಕತೆ ನಡೆಸಬೇಕು. ಇವರು ಕೊಡುವ ಆ ಸಲಹೆಗಳನ್ನು ಸ್ವೀಕರಿಸಿ ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಅವರು ಸಂವಿಧಾನಾತ್ಮಕವಾಗಿ ಒಂದು ಪರಿಹಾರವನ್ನು ಕಂಡು ಹುಡುಕಬೇಕು ಅಂತ ನನ್ನೊಂದು ಕಳಕಳಿಯ ವಿನಂತಿ. ಕೇಂದ್ರ ಸರ್ಕಾರ ಈ ನಮ್ಮ ಜನರ ಹೋರಾಟದ ಸ್ವರವನ್ನು ಕೇಳಿ ಮತ್ತು ಗಂಭೀರವಾದ ಸಮಸ್ಯೆಗಳು ನಮ್ಮ ರಾಜ ಹೇಳಿದ್ರು, ಆ ಸಮಸ್ಯೆಗಳಿಗೆ ಆದಷ್ಟು ನಾವು ಈ ಸರ್ಕಾರ ಸ್ಪಂದಿಸಿ ಇಂಥ ಈ ವಕ್ಫ್ ಆಕ್ಟ್ 2025 ಅದನ್ನು ವಾಪಸ್ ತೆಗೆದು ಎಲ್ಲ ಶಾಂತಿ ಸಮಾಧಾನ, ಸರ್ವಧರ್ಮದ ಜನರು ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುವಂತೆ ಎಲ್ಲರೂ ಸಹಕರಿಸಲು ನನ್ನ ಮಾತುಗಳು. ಆದ್ದರಿಂದ ಆವಾಜ್ ದೋ, ಆವಾಜ್ ದೋ. ಧನ್ಯವಾದಗಳು.